रोड ಬರ್ಬೇಕ್ರಿ ಬೇಡ ಸಾಕಲ್ಲ ಸಾಕಂತೆ ಆಗರ ನೀವು ರೌಂಡ್ ಹಾಕಿ ರೌಂಡ್ ಒನ್ ಡ್ರೆಸ್ಸಿಂಗ್ ಮಾಡ್ತಾರೆ ಬೇಕಾ ಮತ್ತೆ ಬೇಡ ಬಾ ಹತ್ರ ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖೇಣಿಯ ಈ ಸುಂದರವಾದಂತಹ ಕಡಲ ತೀರದ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಕಳೆದ 2 ವರ್ಷಗಳಿಂದ ಈಚೆಗೆ ಬೃಹತ್ ವಾಣಿಜ್ಯ ಬಂದರೊಂದು ಇಲ್ಲಿ ನಿರ್ಮಾಣವಾಗ್ತಾ ಇದೆ ಎನ್ನುವಂತಹ ವಿಚಾರಗಳು ಕೇಳಿಬಂದಿತ್ತು. ಆದರೆ ಆ ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಇರಬಹುದು, ಆಡಳಿತ ವ್ಯವಸ್ಥೆ ಇರಬಹುದು, ತಾಲೂಕು ಆಡಳಿತ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಯಾವುದೇ ಒಂದು ವ್ಯವಸ್ಥೆಯ ಕುರಿತಾಗಿ ಈ ಒಂದು ಸ್ಥಳೀಯ ಆಡಳಿತದ ಗಮನಕ್ಕೆ ತರದೇನೆ ಇಲ್ಲಿ ದೊಡ್ಡದಾದಂತಹ ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡ್ತಾರೆ ಎನ್ನುವಂತಹ ವಿಚಾರಗಳು ಈಗ ಸ್ಪಷ್ಟವಾಗಿದೆ. ಯಾಕೆಂತಂದರೆ ಇಲ್ಲಿಯ ಸಮುದ್ರ ತೀರದ ಗುಂಟ ಮೀನುಗಾರ ಕುಟುಂಬಗಳು ಈ ಒಂದು ಸಮುದ್ರವನ್ನು, ಅರಬ್ಬಿ ಸಮುದ್ರವನ್ನು ಅವಲಂಬಿಸಿ ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷ, ಅಂದರೆ ಎಷ್ಟು ವರ್ಷ ಅಂತ ನಮ್ಮ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಸಮುದ್ರವನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವಂತಹ ಮೀನುಗಾರ ಕುಟುಂಬಗಳು ಈ ಸಮುದ್ರ ತೀರಗುಂಟ ಕರಾವಳಿ ತೀರದಲ್ಲಿ ವಾಸಿಸ್ತಾ ಇವೆ. ಇವರು ಮೀನುಗಾರಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈ ಒಂದು ಸ್ಥಳದಲ್ಲಿ ಈಗ ಬೃಹತ್ ವಾಣಿಜ್ಯ ಬಂದರು 4119 ಕೋಟಿ ವೆಚ್ಚದಲ್ಲಿ ಅತ್ಯಂತ ದೊಡ್ಡದಾದಂತಹ ವಾಣಿಜ್ಯ ಬಂದರು ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಕೆಲವರು ಪ್ರಶ್ನೆಯನ್ನು ಮಾಡಬಹುದು, ಅಭಿವೃದ್ಧಿ ಜನಸಂಖ್ಯೆಗೆ ಆಧಾರವಾಗಿ, ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಧಾರವಾಗಿ ಅಭಿವೃದ್ಧಿ ಆಗಲೇಬೇಕು ಎನ್ನುವಂಥ ವಿಚಾರವನ್ನು ಕೆಲವರು ಹೇಳ್ಬೋದು. ಆದರೆ ಅಭಿವೃದ್ಧಿ ಆಗಬೇಕು ನಿಜ, ಆದರೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಪ್ರದೇಶವನ್ನು ಅವಲಂಬಿಸಿಕೊಂಡು ಬದುಕನ್ನು ಕಟ್ಟಿಕೊಂಡಿರುವಂತಹ ಮೀನುಗಾರ ಕುಟುಂಬಗಳು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ನಮಗೆ ಬೇಡ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸಮುದ್ರ ತೀರದ ಗುಂಟ ವಾಸಿಸುವಂತಹ ಮೀನುಗಾರ ಕುಟುಂಬಗಳು ಅಂದರೆ 4000ಕ್ಕಿಂತ ಹೆಚ್ಚು, ಸರಿಸುಮಾರು 5000ದಷ್ಟು ಜನಸಂಖ್ಯೆ ಇಲ್ಲಿದೆ. ಸುತ್ತಮುತ್ತಲೂ 1 ಗುಂಟೆಯ ಸ್ಥಳಾವಕಾಶದಲ್ಲಿ 3-4 ಕುಟುಂಬಗಳು ಇಲ್ಲಿ ವಾಸಿಸ್ತಾ ಇವೆ. ಯಾಕೆಂದರೆ ಸರ್ಕಾರ ಒಂದಾನು ವೇಳೆ ಇವರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ವಿಚಾರವನ್ನು ಮಾಡಿದ್ರೂ ಸಹ ಈ ಒಂದು ಸಂದರ್ಭದಲ್ಲಿ ಎಷ್ಟು ಪರಿಹಾರ ಕೊಡಬಹುದು ಎನ್ನುವಂಥ ವಿಚಾರವನ್ನು ಬೇರೆ ಬೇರೆ ಯೋಜನೆಗೆ ಸರ್ಕಾರಕ್ಕೆ ಭೂಸ್ವಾಧೀನವಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಕಂಡುಕೊಂಡಿದ್ದೇವೆ. ಅಲಗೇರಿಯಲ್ಲಿ ನಿರ್ಮಾಣವಾಗಿರುವಂಥ ನಾಗರಿಕ ವಿಮಾನ ನಿಲ್ದಾಣ ಇರಬಹುದು, ಜೊತೆಯಲ್ಲಿ ಈ ಒಂದು ಕಳೆದ 30 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ರಾಷ್ಟ್ರದ ರಕ್ಷಣೆಯ ಹೆಸರಿನಲ್ಲಿ ನಿರ್ಮಾಣವಾಗಿರುವಂಥ ನೌಕಾನೆಲೆ ಪ್ರದೇಶ ಇರಬಹುದು. ಹೀಗೆ ಹಲವಾರು ಯೋಜನೆಗಳಿಗೆ ನಾವು ಇಲ್ಲಿಯ ಸ್ಥಳೀಯರು ಭೂಮಿಯನ್ನು ಕಳೆದುಕೊಂಡು ನಿರ್ಗತಿಕರಾಗ್ತಾನೇ ಇದ್ದಾರೆ. ಆದರೆ ಬೃಹತ್ ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡುವಾಗ ಸ್ಥಳೀಯರನ್ನು ಇವರು ಕೇಳಬೇಕಿತ್ತು, ಸ್ಥಳೀಯ ಆಡಳಿತವನ್ನಾದರೂ
ಕೊನೆಯ ಪಕ್ಷದಲ್ಲಿ ಸ್ಥಳೀಯ ಆಡಳಿತವನ್ನಾದರೂ ಒಂದು ಕೇಳಿ ವಿಚಾರವನ್ನು ಮಾಡಬೇಕಿತ್ತು ಎನ್ನುವ ವಿಚಾರ ಇಲ್ಲಿ ಎಲ್ಲ ಮೀನುಗಾರರದು. ಜೊತೆಯಲ್ಲಿ ಬಾವಿಕೇರಿ ಗ್ರಾಮ ಪಂಚಾಯತ್ ಸಹ ಸಂಪೂರ್ಣವಾಗಿ ಈ ಒಂದು ವಾಣಿಜ್ಯ ಬಂದರಿಗೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಲ್ಲಿರುವಂತಹ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರು ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಮೀನುಗಾರರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಯೋಜನೆಗಳಿಗೆ ಅರಬ್ಬಿ ಸಮುದ್ರದ ತೀರಗುಂಟೆ ಇರುವಂತಹ ಹಲವಾರು ಯೋಜನೆಗಳಿಗೆ ಭೂಮಿಯನ್ನು ಕಳೆದುಕೊಂಡವರಿಗೆ ಯಾವುದೇ ರೀತಿಯ ಪರಿಹಾರಗಳು ವಿಶೇಷವಾಗಿ ದೊರೆತಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಮೀನುಗಾರರೇ ಇರುವಂತಹ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ನಂತರದಲ್ಲಿ ಮೀನುಗಾರಿಕೆಗೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳ್ತಾ ಇರುವಂತಹ ಈ ವ್ಯವಸ್ಥೆಯಲ್ಲಿ ಆ ಒಂದು ಸ್ವಾಧೀನವಾದಂತಹ ನೌಕಾನೆಲೆ ಪ್ರದೇಶವನ್ನು ತೆಗೆದುಕೊಂಡಾಗ ಆ ಒಂದು ಪ್ರದೇಶದಲ್ಲಿ ಸಮುದ್ರದಲ್ಲಿ ಯಾವುದೇ ಒಬ್ಬ ಮೀನುಗಾರ, ಸ್ಥಳೀಯ ಮೀನುಗಾರ ಅಲ್ಲಿ ಮೀನುಗಾರಿಕೆಯನ್ನು ಮಾಡಬಾರ್ದು ಎನ್ನುವಂಥ ನಿಷೇಧವನ್ನು ಹೇರಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ನಿಷೇಧ, ಯಾರಾದರೂ ಮೀನುಗಾರಿಕೆಯ ನೆಪದಲ್ಲಿ ಬಂದು ರಾಷ್ಟ್ರದ ರಕ್ಷಣೆಯ ವಿಚಾರದಲ್ಲಿ ಎಲ್ಲಾದರೂ ತೊಂದರೆ ಆಗ್ಬೋದು, ಗೊಂದಲ ಆಗ್ಬೋದು ಎನ್ನುವುದು ಆ ಒಂದು ಕೇಂದ್ರ ಸರ್ಕಾರದ್ದು. ಆದರೆ ಇಲ್ಲಿಯ ಮೀನುಗಾರರ ಪರಿಸ್ಥಿತಿ ಏನು? ಅರ್ಗ ಇರ್ಬೋದು, ಚಂಡ್ಯ ಇರ್ಬೋದು, ಈ ಭಾಗದಲ್ಲೆಲ್ಲ ಸಮುದ್ರ ತೀರಗುಂಟೆ ಮೀನುಗಾರರೇ ವಾಸ ಮಾಡ್ತಾ ಇದ್ರು. ಆದರೆ ಆ ಮೀನುಗಾರರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ನೀರಿಲ್ಲ, ಒಂದು ಕಡೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅಂಥ ಪ್ರದೇಶದಲ್ಲಿ ಒಂದು ಚಿಕ್ಕದಾದ ಸ್ಥಳವನ್ನು ಕೊಟ್ಟು ಒಂದು ಕಾಲೋನಿಯನ್ನು ನಿರ್ಮಾಣ ಮಾಡಿ ಆ ಪ್ರದೇಶದಲ್ಲಿ ಆ ಒಂದು ಅವರನ್ನು ಇಟ್ಟು ಆ ನಿರ್ಗತಿಕರನ್ನಾಗಿ ಮಾಡಿದೆ ಅನ್ನುವಂಥ ಒಂದು ವಿಚಾರ. ಇದರ ಜೊತೆಯಲ್ಲಿ ಇಲ್ಲಿರುವಂತಹ ಪ್ರತಿಯೊಬ್ಬ ಮೀನುಗಾರರು ಮೀನುಗಾರಿಕೆಯನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎನ್ನುವ ವಿಚಾರವನ್ನು ಮೊದಲನೇದಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇದು ಅರಬ್ಬಿ ಸಮುದ್ರ ಅತ್ಯಂತ ವಿಶಾಲವಾಗಿದೆ. ಅರಬ್ಬಿ ಸಮುದ್ರದ ಅಂಚಿನಲ್ಲಿ ಹಲವಾರು ಯೋಜನೆಗಳು, ಬಂದರುಗಳು ಬೃಹತ್ ಪ್ರಮಾಣದಲ್ಲಿ ಬರ್ತಾ ಇವೆ. ಇಲ್ಲಿಯ ಜನರು ಹೇಳೋದೇನಂತಂದರೆ, ಮೀನುಗಾರರು ನೀವು ಒಂದು ಕೆಲಸ ಮಾಡಿ, ಇಲ್ಲಿ ಮೀನುಗಾರಿಕಾ ಬಂದರನ್ನು ಅಭಿವೃದ್ಧಿಪಡಿಸಿ, ಇಲ್ಲಿಯ ಜನರಿಗೆ ಅನುಕೂಲವನ್ನು ಕಲ್ಪಿಸಿ. ನಾವು ಸ್ವಾಮಿ ಹಲವಾರು ವರ್ಷಗಳಿಂದ ಈ ಒಂದು ಸಮುದ್ರವನ್ನು ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ, ಪ್ರತಿಯೊಬ್ಬರು ಇಲ್ಲಿ ಜೀವನವನ್ನು ಕಂಡುಕೊಳ್ತಾ ಇದ್ದೇವೆ. ನಾವು ಇಲ್ಲಿಯ ಸಮುದ್ರದಲ್ಲಿ ಮೀನಿಲ್ಲ ಅಂತಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಅದು ಕರಾವಳಿ ತೀರದ ಜೊತೆಯಲ್ಲಿ ಮೀನುಗಾರಿಕೆ ಮಾಡುವಂತಹ ಪ್ರದೇಶದ ಹಡಗುಗಳ ಮೇಲೆ ಹೋಗಿ, ಬೋಟ್ಗಳ ಮೇಲೆ ಹೋಗಿ, ದೋಣಿಗಳ ಮೇಲೆ ಹೋಗಿ ಮೀನುಗಾರಿಕೆಯಲ್ಲಿ ತೊಡಗಿಸ್ಕೊಳ್ತೇವೆ. ಅದರಿಂದನೇ ಜೀವನೋಪಾಯವನ್ನು ನಾವು ಕಂಡುಕೊಳ್ತೇವೆ. ಬೇರೆ ಉದ್ಯೋಗ, ಶಿಕ್ಷಣದ ಈ ಒಂದು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಕೆಲವರು. ಆದರೆ ವಿಶೇಷವಾಗಿ ನಮ್ಮ ಸಮಾಜ ಅಷ್ಟೇನು ಮುಂದುವರೆದಿಲ್ಲ. ಆ ಒಂದು ವಿಚಾರದಲ್ಲಿ ನಮಗೆ ಇಲ್ಲಿ ಈ ಪ್ರದೇಶ ಅತ್ಯಂತ ಅಗತ್ಯವಾಗಿ ಬೇಕು. ವಾಣಿಜ್ಯ ಬಂದರನ್ನು ಒಂದಾನು ವೇಳೆ ನೀವು ನಿರ್ಮಾಣ ಮಾಡಿದಲ್ಲಿ ಇಲ್ಲಿರುವಂತಹ ವಾತಾವರಣ ಸಂಪೂರ್ಣ ಹಾಳಾಗತ್ತೆ. ಯಾಕೆಂದರೆ ಇಲ್ಲಿಂದ ಒಂದು ಸಮುದ್ರದ ಈ ದಡದಿಂದ 5 ನಾಟಿಕಲ್ ದೂರದಲ್ಲಿ ನೀವೇನೋ ಕೆಲಸವನ್ನು ಆರಂಭಿಸಿದ್ದೀರಿ. ಅಲ್ಲಿರುವಂತಹ ಡ್ರೆಡ್ಜಿಂಗ್ ಮಷಿನ್ ಇರ್ಬೋದು, ಒಂದು ದೊಡ್ಡದಾದಂಥ ಹಡಗನ್ನು ತಂದಿಟ್ಟಿದ್ದೀರಿ. ಈ ಹಡಗು ತರುವಂತಹ ವಿಚಾರದಲ್ಲಿ ಇಲ್ಲಿರುವಂಥ ಮೀನುಗಾರರು ಕೆಲವರು ಏನು ಮಾಡಿದರು ಅಂದರೆ, ಮೀನುಗಾರಿಕೆಗೆ ಚಿಕ್ಕ ಪುಟ್ಟ ದೋಣಿಗಳನ್ನು ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಹಾಕಿರುವಂಥ ಬಲೆಗಳು ಹರಿದಿವೆ. ಈಗಾಗಲೇ ಬಲೆ ಹರಿದಿದೆ. ದೊಡ್ಡದಾದಂತಹ ಬೋಟ್ಗಳು ಇಲ್ಲಿ ಒಳಗೆ, ಹಡಗುಗಳು ಬಂದರೆ ಇಲ್ಲಿಯ ಜನರ ಪರಿಸ್ಥಿತಿ ಏನು? ನೀವು ಮೀನುಗಾರಿಕೆಗೆ ಅವಕಾಶವನ್ನು ಕೊಡ್ತೀರಾ? ಸಾಧ್ಯವೇ ಇಲ್ಲ. ಯಾಕೆಂದರೆ ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ಸ್ಥಳೀಯ ಮೀನುಗಾರರಿಗೆ ಜೀವನದ ಮೇಲೆ ನಿಜಕ್ಕೂ ಬರೆ ಎಳೆದಂತೆ ಆಗ್ತದೆ ಎನ್ನುವುದು ಇಲ್ಲಿಯ ಪ್ರತಿಯೊಬ್ಬ ಮೀನುಗಾರರ ಅಭಿಪ್ರಾಯವಾಗಿದೆ. ಒಂದಾನು ವೇಳೆ ನೀವು ಇಲ್ಲಿ ಮೀನುಗಾರಿಕಾ ಬಂದರನ್ನು ಬಿಟ್ಟು ವಾಣಿಜ್ಯ ಬಂದರನ್ನು ಮಾಡ್ತೀರಿ ಅಂತಾದರೆ ನಮ್ಮ ಸಮಾಧಿಯನ್ನು ಕಟ್ಟಿ ಸಮಾಧಿಯ ಮೇಲೆ ನೀವು ಮೀನುಗಾರಿಕಾ ಈ ಒಂದು ವಾಣಿಜ್ಯ ಬಂದರನ್ನು ಮಾಡ್ಕೊಂಡು ಹೋಗಿ ಎನ್ನುವ ಅಭಿಪ್ರಾಯವನ್ನು ಸಹ ಇಲ್ಲಿ ಎಲ್ಲ ಜನರು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಸಭೆಯನ್ನು ಮಾಡಿದ್ದಾರೆ. ಬೃಹತ್ ಪ್ರಮಾಣದ ಸಭೆಯನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದಾರೆ. ಅಂಕೋಲಾ ತಾಲೂಕಿಗೆ, ಇಲ್ಲಿಂದ ಅಂಕೋಲಾದ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಾಲ್ನಡಿಗೆಯಲ್ಲಿಯೇ ತೆರಳಿ ಅವರು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿ, ನಂತರದಲ್ಲಿ DC ಅವರಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕಾಗಿ ಏನಾದರೂ ಒಂದು ವಿಚಾರವನ್ನು ಮಾಡಿ ಎನ್ನುವುದನ್ನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವರೆಲ್ಲರನ್ನು ಒತ್ತಾಯಿಸುವಂತಹ ಕೆಲಸವನ್ನು ಇಲ್ಲಿಯ ಸಂಪೂರ್ಣ ಮೀನುಗಾರರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಬದುಕಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ನಾವು ಸಹಸ್ರ ವರ್ಷಗಳಿಂದ ಇಲ್ಲಿಯ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕನ್ನು ಕಟ್ಟಿಕೊಂಡು ಬಂದಿದ್ದೇವೆ. ನಿಜಕ್ಕೂ ನಿಮ್ಮಂತಹ ಒಂದು ಈ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯ ಒಂದು ವಿಚಾರವನ್ನು ಇಟ್ಕೊಂಡು ನೀವೇನೋ ವಾಣಿಜ್ಯ ಬಂದರನ್ನು ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದೀರಿ. ಆದರೆ ನಾವು ಎಲ್ಲಿಗೆ ಹೋಗಬೇಕು ಸ್ವಾಮಿ ಎನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ದಾರೆ. ನಾವು ಮಾತ್ರ ಈ ಒಂದು ಸ್ಥಳವನ್ನು ಬಿಟ್ಟು ತೆರಳೋದಿಲ್ಲ ಎನ್ನುವಂತಹ ದೃಢ ಸಂಕಲ್ಪ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ, ಇವತ್ತಿನಿಂದ ಒಂದು ವಾರದಲ್ಲಿ ಆ ಡ್ರೆಡ್ಜಿಂಗ್ ಮಷಿನ್ ಇರ್ಬೋದು, ಆ ಹಡಗಿರ್ಬೋದು, ಇವುಗಳನ್ನು ತೆರವುಗೊಳಿಸದಿದ್ದಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಿ ಯಾಂತ್ರೀಕೃತ ದೋಣಿಯ ಮೂಲಕ ಎಲ್ಲರೂ ಆ ಒಂದು ಸ್ಥಳಕ್ಕೆ ಹೋಗಿ ಅವುಗಳನ್ನು ಎಳೆದು ತಂದು ನಮ್ಮ ಈ ಸಮುದ್ರದ ದಡದಲ್ಲಿ ನಿಲ್ಲಿಸ್ತೀವಿ ಎನ್ನುವಂತಹ ವಿಚಾರವನ್ನು ಸಹ ಇಲ್ಲಿಯ ಎಲ್ಲ ಮೀನುಗಾರ ನಾಗರಿಕರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ನಮ್ಮ ಗ್ರಾಮದವರು ಅಷ್ಟೇ ಇದ್ದೀವಿ,
ಅಷ್ಟೇ ನಾವು ನಮ್ಮ ಗ್ರಾಮದವರಿಗೆ ಅಷ್ಟೇ ಹೇಳ್ಕೊಂಡಿದ್ದೀವಿ, ಬಾವಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿಗೆ ಅಷ್ಟೇ ಹೇಳಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ 1 ವಾರದ ಗಡುವಿನೊಳಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡದೇ ಇದ್ದರೆ, ಸರ್ಕಾರ ಈ ಕುರಿತಾಗಿ ಗಮನವನ್ನು ಹರಿಸದೇ ಇದ್ದರೆ, ಅಂಕೋಲ ತಾಲೂಕಷ್ಟೇ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮೀನುಗಾರ ಸ್ನೇಹಿತರು ಬಂಧುಗಳು ಜೊತೆಯಾಗಿ ನಾವು ಇದನ್ನು ವಿರೋಧ ವ್ಯಕ್ತಪಡಿಸೋದ್ರ ಜೊತೆಗೆ ಪ್ರತಿಭಟನೆಯನ್ನು ನಡೆಸ್ತೀವಿ. ಆ ಪ್ರತಿಭಟನೆಯಲ್ಲಿ ಏನಾದರೂ ಒಂದು ಹಾನಿ ಸಂಭವಿಸಿದರೆ ಅದಕ್ಕೆ ತಾಲೂಕಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸಂಬಂಧಪಟ್ಟಿರುವಂತಹ ವ್ಯವಸ್ಥೆ ಬಂದರು ಇಲಾಖೆ ಇರ್ಬೋದು ಕಾರಣವಾಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿಯ ಎಲ್ಲ ಮೀನುಗಾರ ಸಹೋದರಿಯರು ಹಂಚಿಕೊಂಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲ. ವಾಣಿಜ್ಯ ಬಂದರು ನಿರ್ಮಿಸಲು ಹೊರಟಿರುವ JSW ಕಂಪನಿಯವರು ಈಗಾಗಲೇ ಕೇಣಿ ಸಮುದ್ರ ತೀರದಿಂದ 6 ನಾಟಿಕಲ್ ದೂರದಲ್ಲಿ DPR ಸರ್ವೆ ಅಂದ್ರೆ ಅವರಿಗೆ ಬೇಕಾದಂತಹ ಯಂತ್ರೋಪಕರಣಗಳನ್ನು ಅಳವಡಿಸಿ ಕಾರ್ಯ ಶುರು ಮಾಡಿದ್ದಾರೆ. ನಮ್ಮ ಸ್ಥಳೀಯ ಮೀನುಗಾರರಿಗೆ ಅಥವಾ ರೈತಾಪಿ ವರ್ಗದವರಿಗೆ ಯಾರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ನಮ್ಮ ಅಸ್ತಿತ್ವ ಈ ಮೀನುಗಾರಿಕೆ, ಬಡ ಮೀನುಗಾರರಾದ ನಾವು ಇದನ್ನ ನಂಬಿಕೊಂಡು ಬದುಕ್ತಿದ್ದೇವೆ. ಹಾಗೆಯೇ ಇನ್ನು ರಕ್ಷಣಾ ಇದಕ್ಕೆ ನಮ್ಮ ಮೀನುಗಾರರು ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ. ಈಗಾಗಲೇ ಸುತ್ತಮುತ್ತಲ ಸಮುದ್ರ ತೀರದಲ್ಲಿ ಆ ಮೀನುಗಾರರು ಆ ಒಂದು ಉದ್ಯೋಗವನ್ನು ಮಾಡುವುದಕ್ಕೆ ತುಂಬಾ ತೊಂದರೆದಾಯಕ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಅದನ್ನ ನೋಡಿಯೂ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಈ ನಿಟ್ಟಿನಲ್ಲಿ ಕೇಣಿ ವಾಣಿಜ್ಯ ಬಂದರು ಏನಾದರೂ ನಿರ್ಮಿಸಲು ಹೊರಟಿರುವುದಾದರೆ ನಮಗೆ ರಾಷ್ಟ್ರಪತಿಗಳಿಂದ ಹಾಗೂ ಸುಪ್ರೀಂ ಕೋರ್ಟ್ ಇಂದ ಅಥವಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ದಯಾಮರಣವನ್ನ ಮಾಡಿ ನಮ್ಮ ಸಮಾಧಿಯ ಮೇಲೆ ನೀವು ಒಂದು ವಾಣಿಜ್ಯ ಬಂದರನ್ನ ನಿರ್ಮಿಸಿಕೊಂಡು ಹೋಗಬಹುದು. ಅಲ್ಲಿ ತನಕ ಈ ಬಡ ಮೀನುಗಾರರು, ರೈತಾಪಿ ವರ್ಗದವರು ನಾವೆಲ್ಲ ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಹಾಗೂ ಅಷ್ಟೇ ವಿರೋಧ ಮಾಡ್ತಿದ್ದೇವೆ. ಮತ್ತು ಮುಂದಿನ ಹಂತದಲ್ಲಿ ನೀವೇನಾದರೂ ಈ ಬಂದರು ಕಾಮಗಾರಿ ಮತ್ತೆ ಈ ಕಾಮಗಾರಿಯನ್ನ ಮಾಡಲು ಹೊರಟ್ರೆ ನಾವು ಪ್ರಾಣತ್ಯಾಗಕ್ಕೂ ಸಿದ್ಧರಿದ್ದೇವೆ ಎನ್ನುವ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 4119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಣಿಯಲ್ಲಿ ಅತಿ ದೊಡ್ಡ ಬೃಹತ್ ಆದ ಬಂದರು ನಿರ್ಮಾಣ ಆಗುವಂತ ಕಾರ್ಯ ಸರ್ವೆ DPR ಸರ್ವೆ ನಡೀತಾ ಉಂಟು. ಆದ್ರಿಂದ ಮೀನುಗಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗ ಈ ಬಂದರು ಆಗಿರುವುದರಿಂದ ಮುಂದೆ ನಮ್ಮ ಮೀನುಗಾರರ ಕುಲಕಸುಬೆ ಅದು ಮಂಗಮಾಯ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಆದ್ರಿಂದ ಇಲ್ಲಿ ಮೀನು ಬಂದರಾಗಿರುವುದರಿಂದ ಇಲ್ಲಿಯ ಜನತೆಗೆ ಮತ್ತು ಬಾವಿಯ ನೀರುಗಳಿಗೆ ಉಪ್ಪು ನೀರು ನುಗ್ಗುವಂತ ಸಾಧ್ಯತೆ ಇದ್ದು, ಹಾಗೂ ಈ ಬಂದರಿನಿಂದ ಇಲ್ಲಿಯ ಮೀನುಗಾರರು ತಾವಾಗಿಯೇ ಒಕ್ಕಲೆಬ್ಬಿಸುವಂತ ಹುನ್ನಾರ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನಾವು ಎಂದಿಗೂ ಈ ಭೂಮಿಯನ್ನು ಬಿಟ್ಕೊಡುವುದಿಲ್ಲ, ಈ ಜಮೀನು ಬಿಟ್ಕೊಡುದು, ಈ ಸಮುದ್ರವನ್ನು ಈ ಬಂದರ್ ಮಾಡ್ಲಿಕ್ಕೆ ನಾವು ಬಿಟ್ಕೊಡುವುದಿಲ್ಲ ಅಂತ ಹೇಳುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಿದ್ದೇವೆ. ಆದ್ರೆ ಈ ಬಂದರ್ ಆಗುವುದರಿಂದ ಈ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಏನು ಮಂಜುಗುಣಿಯಿಂದ ಹಿಡಿದು ಅಮದಳಿಯವರೆಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಅಲೆಗಳು ಹೋಗುವಂತ ಪರಿಸ್ಥಿತಿ ಇದೆ. ಅಲ್ಲಿಂದ ಸಮುದ್ರ ಕೊರತೆ ಆಗ್ತದೆ, ಅಲ್ಲಿಯ ಮನೆ ಮಠ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ದಯವಿಟ್ಟು ಈ ಬಂದರು ನಮಗೆ ಬೇಡ. ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಡಿ. ಜಿಲ್ಲೆಯಾದಂತ ಮೀನುಗಾರರು ಸೇರಿ ಅಥವಾ ಸರ್ವ ಸಮಾಜದವರು ಸೇರಿ ಉಗ್ರವಾದ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ. ಅನಾಹುತ ಆಗುವಂತ ಸಂದರ್ಭ ಎದುರಾಗಬಹುದು ಅಂತ ಅದಕ್ಕೂ ಕೂಡ ನೀವು ಅವಕಾಶ ಕೊಡಬೇಡ ಅಂತ ಹೇಳುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ.